ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದು ನಾವು ಒಂದು ಅತ್ಯಂತ ಭಯಾನಕ ಆದರೆ ಬಹುಮಂದಿ ಗಮನಿಸದಿರುವ ಆರೋಗ್ಯ ಸಮಸ್ಯೆಯ ಬಗ್ಗೆ ಮಾತನಾಡಲು ಹೊರಟಿದ್ದೇವೆ. ಇದು ಲಕ್ಷಾಂತರ ಜನರ ರಾತ್ರಿಯ ನಿದ್ರೆಯನ್ನು ಮಾತ್ರವಲ್ಲ, ಅವರ ಸಂಪೂರ್ಣ ಜೀವನದ ಗುಣಮಟ್ಟವನ್ನೇ ನಿಧಾನವಾಗಿ ಹಾಳು ಮಾಡುತ್ತಿದೆ. ನೀವು ಆಳವಾದ ನಿದ್ರೆಯಲ್ಲಿ ಇರುವಾಗ ಸುಂದರವಾದ ಕನಸಿನ ನಡುವೆ ಏಕಾಏಕಿ ತಾಳಲಾರದಷ್ಟು ಬಾತ್ರೂಮ್ಗೆ ಹೋಗಬೇಕಾದ ತೀವ್ರ ಅಗತ್ಯ ನಿಮ್ಮನ್ನು ಎಬ್ಬಿಸಿದ ಅನುಭವ ನಿಮಗಿದೆಯೇ? ಇದು 1 ಅಥವಾ 2 ರಾತ್ರಿ ಮಾತ್ರ ಅಲ್ಲ, ಇದು ಪ್ರತಿದಿನ ನಡೆಯುವ ಕ್ರೂರ ಚಕ್ರವಾಗಿದೆ. ಈ ಸಮಸ್ಯೆಯನ್ನು ವೈದ್ಯಕೀಯ ಭಾಷೆಯಲ್ಲಿ ನ್ಯಾಕ್ಟೋರಿಯಾ ಅಥವಾ ರಾತ್ರಿ ಬಹುಮೂತ್ರತೆ ಎಂದು ಕರೆಯಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ, ರಾತ್ರಿ ನಿದ್ರೆಯ ಸಮಯದಲ್ಲಿ ಪದೇ ಪದೇ ಮತ್ತು ತಾಳಲಾರದಷ್ಟು ತೀವ್ರವಾಗಿ ಮೂತ್ರ ವಿಸರ್ಜನೆಗೆ ಎದ್ದು ಹೋಗಬೇಕಾಗುವ ಗಂಭೀರ ಸಮಸ್ಯೆಯೇ ಇದು. ಕೆಲವರಿಗೆ ಇದು ಒಂದೇ ಬಾರಿ ಆಗಬಹುದು, ಆದರೆ ಹಲವಾರು ಜನರಿಗೆ 2-3, ಕೆಲವೊಮ್ಮೆ 4 ಬಾರಿ ಕೂಡ ರಾತ್ರಿ ನಿದ್ರೆಯಿಂದ ಎಬ್ಬಿಸುವ ಮಟ್ಟಕ್ಕೆ ತಲುಪುತ್ತದೆ. ಈ ಕಾರಣದಿಂದ ದೇಹಕ್ಕೆ ಅಗತ್ಯವಾದ ಆಳವಾದ ಮತ್ತು ಗುಣಮಟ್ಟದ ನಿದ್ರೆ ಸಂಪೂರ್ಣವಾಗಿ ವ್ಯತ್ಯಯಗೊಳ್ಳುತ್ತದೆ. ಬಹುತೇಕ ಜನರು ಈ ಸಮಸ್ಯೆಯನ್ನು ವಯಸ್ಸಾಗುತ್ತಿದ್ದೇವೆ ಅಷ್ಟೇ, ರಾತ್ರಿ ನೀರು ಹೆಚ್ಚು ಕುಡಿದಿರಬಹುದು ಅಥವಾ ಇದು ಸಣ್ಣ ತೊಂದರೆ ಎಂದುಕೊಂಡು ನಿರ್ಲಕ್ಷಿಸುತ್ತಾರೆ. ಆದರೆ ಸ್ನೇಹಿತರೆ, ಇದು ಅತ್ಯಂತ ಅಪಾಯಕಾರಿ ಮತ್ತು ತಪ್ಪಾದ ಮನೋಭಾವನೆ. ಏಕೆಂದರೆ ನ್ಯಾಕ್ಟೋರಿಯಾ ಯಾವುದೇ ಸಾಮಾನ್ಯ ಸಮಸ್ಯೆಯಲ್ಲ, ಇದು ದೇಹದೊಳಗೆ ಮೌನವಾಗಿ ಬೆಳೆಯುತ್ತಿರುವ ಗಂಭೀರ ಆರೋಗ್ಯ ಸಮಸ್ಯೆಗಳ ಮೊದಲ ಎಚ್ಚರಿಕೆಯ ಗಂಟೆಯಾಗಿರಬಹುದು. ಈ ಲಕ್ಷಣವನ್ನು ನಿರ್ಲಕ್ಷಿಸಿದರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ರೋಗಗಳ ರೂಪದಲ್ಲಿ ಹೊರಹೊಮ್ಮಿ ನಿಮ್ಮ ಆರೋಗ್ಯ, ಹಣ ಮತ್ತು ಜೀವನದ ಶಾಂತಿ ಮೂರನ್ನು ಒಟ್ಟಿಗೆ ಕಿತ್ತುಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಇದನ್ನು ಸಣ್ಣ ವಿಷಯವೊಂದು ತಳ್ಳಿಹಾಕದೆ ಸಮಯದಲ್ಲೇ ಎಚ್ಚೆತ್ತುಕೊಳ್ಳುವುದು ಅತ್ಯಂತ ಅಗತ್ಯ. ಸ್ನೇಹಿತರೆ, ರಾತ್ರಿಯಲ್ಲಿ ಬರುವ ಪದೇ ಪದೇ ಮೂತ್ರ ವಿಸರ್ಜನೆಗೆ ಪ್ರಮುಖ ಹಾಗೂ ಅತ್ಯಂತ ಅಪಾಯಕಾರಿ ಕಾರಣಗಳಲ್ಲಿ ಮೊದಲ ಸ್ಥಾನದಲ್ಲಿರುವುದು ಡಯಾಬಿಟಿಸ್, ಅಂದರೆ ಮಧುಮೇಹ. ಇದು ಬಹುತೇಕ ಜನರ ದೇಹದಲ್ಲಿ ಯಾವುದೇ ಸ್ಪಷ್ಟ ಲಕ್ಷಣಗಳಿಲ್ಲದೆ ಮೌನವಾಗಿ ಬೆಳೆಯುತ್ತಿರುತ್ತದೆ. ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಅಗತ್ಯ ಮಿತಿಯನ್ನು ಮೀರಿಸಿ ಅತಿಯಾಗಿ ಹೆಚ್ಚಾದಾಗ ದೇಹ ಆ ಹೆಚ್ಚುವರಿ ಸಕ್ಕರೆಯನ್ನು ವಿಷದಂತೆ ಪರಿಗಣಿಸಿ ಅದನ್ನು ತಕ್ಷಣವೇ ಹೊರಹಾಕಲು ಪ್ರಯತ್ನಿಸುತ್ತದೆ. ಈ ಪ್ರಕ್ರಿಯೆಯಲ್ಲಿ ಕಿಡ್ನಿಗಳು ಹೆಚ್ಚಿನ ಪ್ರಮಾಣದ ನೀರನ್ನು ಬಳಸಿಕೊಂಡು ಸಕ್ಕರೆಯನ್ನು ಮೂತ್ರದ ಮೂಲಕ ದೇಹದಿಂದ ಹೊರಗೆ ತಳ್ಳುತ್ತವೆ. ಇದರ ನೇರ ಪರಿಣಾಮವಾಗಿ ಮೂತ್ರದ ಪ್ರಮಾಣ ಅಸಾಮಾನ್ಯವಾಗಿ ಹೆಚ್ಚಾಗುತ್ತದೆ ಮತ್ತು ರಾತ್ರಿ ಸಮಯದಲ್ಲಿ ಪದೇ ಪದೇ ಬಾತ್ರೂಮಿಗೆ ಹೋಗಬೇಕಾದ ತೀವ್ರ ಅಗತ್ಯ ಉಂಟಾಗುತ್ತದೆ. ವಿಶೇಷವಾಗಿ ಮಲಗಿದ ಬಳಿಕವೂ ಈ ಒತ್ತಡ ಕಡಿಮೆ ಆಗದೆ ನಿದ್ರೆ ಮರು ಮುರಿಯುವ ಸ್ಥಿತಿ ಉಂಟಾಗುತ್ತದೆ. ಅನೇಕ ಸಂದರ್ಭಗಳಲ್ಲಿ ರಾತ್ರಿ ಬಹುಮೂತ್ರತೆ ಅಥವಾ ನ್ಯಾಕ್ಟೋರಿಯಾ ಎಂಬುದೇ ಡಯಾಬಿಟಿಸ್ ಇರುವುದರ ಮೊದಲ ಮತ್ತು ಅತ್ಯಂತ ಸ್ಪಷ್ಟ ಎಚ್ಚರಿಕೆಯ ಸಂಕೇತವಾಗಿರುತ್ತದೆ. ದುರಾದೃಷ್ಟವಶಾತ್ ಹಲವಾರು ಇದನ್ನು ಸಾಮಾನ್ಯ ಸಮಸ್ಯೆ ಎಂದುಕೊಂಡು ನಿರ್ಲಕ್ಷಿಸುತ್ತಾರೆ. ಆದರೆ ಈ ಲಕ್ಷಣವನ್ನು ಸಮಯಕ್ಕೆ ಗುರುತಿಸಿ ರಕ್ತ ಪರೀಕ್ಷೆ ಮಾಡಿಸಿಕೊಂಡರೆ ಗಂಭೀರ ಸಮಸ್ಯೆಗಳಾದ ಕಿಡ್ನಿ ಹಾನಿ, ಹೃದಯ ಸಮಸ್ಯೆಗಳು ಮತ್ತು ನರದೋಷಗಳನ್ನು ಮುಂಚಿತವಾಗಿಯೇ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ರಾತ್ರಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ಎದ್ದು ಹೋಗುವ ಸಮಸ್ಯೆ ಕಂಡುಬಂದರೆ ಅದನ್ನು ಎಂದಿಗೂ ಸಣ್ಣ ವಿಷಯವೆಂದು ಪರಿಗಣಿಸದೆ ಡಯಾಬಿಟಿಸ್ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅತ್ಯಂತ ಅಗತ್ಯ. ಎರಡನೆಯದಾಗಿ, ಮೂತ್ರಾಪಥದ ಸೋಂಕುಗಳು ಅಥವಾ ಮೂತ್ರಾಶಯಕ್ಕೆ ಸಂಬಂಧಿಸಿದ ಯಾವುದೇ ತೊಂದರೆಗಳು ಉಂಟಾದಾಗ ಮೂತ್ರಾಶಯ ತನ್ನ ಸಹಜ ಸಾಮರ್ಥ್ಯವನ್ನು ಕಳೆದುಕೊಂಡು ಅತಿ ಸೂಕ್ಷ್ಮವಾಗುತ್ತದೆ. ಸಾಮಾನ್ಯವಾಗಿ ಮೂತ್ರಾಶಯವು ಸಾಕಷ್ಟು ಪ್ರಮಾಣದ ಮೂತ್ರವನ್ನು ಸಂಗ್ರಹಿಸಿಕೊಂಡ ನಂತರ ಮಾತ್ರ ಮೆದುಳಿಗೆ ಸೂಚನೆ ನೀಡುತ್ತದೆ. ಆದರೆ ಸೋಂಕು ಅಥವಾ ಉರಿಯೂತ ಇದ್ದಾಗ ಸ್ವಲ್ಪ ಪ್ರಮಾಣದ ಮೂತ್ರ ತುಂಬಿದರೂ ಕೂಡ ತೀವ್ರ ಒತ್ತಡ, ಅಸಹನೀಯ ಅಸೌಕರ್ಯ ಮತ್ತು ತಕ್ಷಣ ಮೂತ್ರ ವಿಸರ್ಜನೆ ಮಾಡಬೇಕಾದ ತಾಳಲಾರದ ಭಾವನೆ ಉಂಟಾಗುತ್ತದೆ. ಇದರ ಪರಿಣಾಮವಾಗಿ ರಾತ್ರಿ ನಿದ್ರೆಯಲ್ಲಿದ್ದರೂ ಸಹ ಪದೇ ಪದೇ ಎದ್ದು ಬಾತ್ರೂಮ್ಗೆ ಹೋಗಬೇಕಾಗುತ್ತದೆ. ಕೆಲವೊಮ್ಮೆ ಮೂತ್ರ ಮಾಡುವಾಗ ಉರಿ, ನೋವು, ಕೆಳ ಹೊಟ್ಟೆಯಲ್ಲಿ ಭಾರವಾದ ಅನುಭವ ಅಥವಾ ಮೂತ್ರ ಸಂಪೂರ್ಣವಾಗಿ ಖಾಲಿಯಾಗದ ಭಾವನೆ ಕೂಡ ಕಾಣಿಸಿಕೊಳ್ಳಬಹುದು. ಇಂತಹ ಲಕ್ಷಣಗಳು ಸಾಮಾನ್ಯ ತೊಂದರೆಗಳಲ್ಲ, ಅವು ದೇಹದೊಳಗಿನ ಒಂದು ಪ್ರಮುಖ ಅಂಗವಾದ ಮೂತ್ರಾಶಯ ಅಥವಾ ಮೂತ್ರಾಪಥ ಗಂಭೀರ ಅಪಾಯದಲ್ಲಿದೆ ಎಂಬ ಸ್ಪಷ್ಟ ಎಚ್ಚರಿಕೆಯ ಸಂಕೇತಗಳಾಗಿವೆ. ಈ ಹಂತದಲ್ಲಿ ಸಮಸ್ಯೆಯನ್ನು ನಿರ್ಲಕ್ಷಿಸಿದರೆ ಸೋಂಕು ಕಿಡ್ನಿಗಳವರೆಗೂ ಹರಡಿ ಭವಿಷ್ಯದಲ್ಲಿ ಹೆಚ್ಚು ಸಂಕೀರ್ಣ ಹಾಗೂ ಅಪಾಯಕಾರಿ ಸ್ಥಿತಿಗಳಿಗೆ ಕಾರಣವಾಗಬಹುದು. ಆದ್ದರಿಂದ
ಇಂತಹ ಲಕ್ಷಣಗಳು ಕಂಡುಬಂದ ತಕ್ಷಣವೇ ಸೂಕ್ತ ಪರೀಕ್ಷೆ ಮಾಡಿಸಿ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯುವುದು ಅತ್ಯಂತ ಅವಶ್ಯಕ. ರಾತ್ರಿಯಲ್ಲಿ ಬರುವ ಪದೇ ಪದೇ ಮೂತ್ರ ವಿಸರ್ಜನೆಯ ಸಮಸ್ಯೆಯ ಹಿಂದೆ ಅಡಗಿರುವ ಮತ್ತೊಂದು ಮಹತ್ವದ ಕಾರಣವೆಂದರೆ ನಮ್ಮ ದಿನನಿತ್ಯದ ತಪ್ಪಾದ ಜೀವನ ಶೈಲಿ ದೋಷಗಳು. ತಡರಾತ್ರಿಯವರೆಗೆ ಜಾಗರಣೆ ಮಾಡಿ ಕೆಲಸ ಮಾಡುವುದು, ಸರಿಯಾದ ನಿದ್ರೆ ಸಮಯವನ್ನು ಪಾಲಿಸದಿರುವುದು, ದಿನಪೂರ್ತಿ ಅತಿಯಾದ ಮಾನಸಿಕ ಒತ್ತಡ ಮತ್ತು ಚಿಂತೆಯಲ್ಲಿ ಮುಳುಗಿರುವುದು ಇವೆಲ್ಲವೂ ದೇಹದ ನೈಸರ್ಗಿಕ ಸಮತೋಲನವನ್ನು ನಿಧಾನವಾಗಿ ಹಾಳು ಮಾಡುತ್ತವೆ. ಇದಕ್ಕೆ ಜೊತೆಯಾಗಿ ಅಸಮತೋಲನ ಆಹಾರ ಪದ್ಧತಿ, ಅತಿಯಾದ ಎಣ್ಣೆ ಮಸಾಲೆಯ ಆಹಾರ, ಫಾಸ್ಟ್ ಫುಡ್, ಹೆಚ್ಚು ಉಪ್ಪು ಮತ್ತು ಸಕ್ಕರೆಯ ಸೇವನೆ ದೇಹದ ಒಳಗಿನ ವ್ಯವಸ್ಥೆಗಳ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡುತ್ತದೆ. ಈ ಎಲ್ಲ ಅಂಶಗಳು ಸೇರಿ ಮೂತ್ರಾಶಯದ ಕಾರ್ಯವೈಖರಿಯನ್ನು ದುರ್ಬಲಗೊಳಿಸಿ ರಾತ್ರಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ಕಾರಣವಾಗುತ್ತವೆ. ವಿಶೇಷವಾಗಿ ಪುರುಷರ ವಿಷಯದಲ್ಲಿ ಈ ಲಕ್ಷಣವನ್ನು ಲಘುವಾಗಿ ಪರಿಗಣಿಸಬಾರದು. ಏಕೆಂದರೆ ನ್ಯಾಕ್ಟೂರಿಯಾ ಬಹುಸಾರ ಪ್ರೋಸ್ಟೇಟ್ ಗ್ರಂಥಿಯ ವೃದ್ಧಿಯ ಸ್ಪಷ್ಟ ಸೂಚನೆಯಾಗಿರಬಹುದು. ಪ್ರೋಸ್ಟೇಟ್ ಗ್ರಂಥಿ ವೃದ್ಧಿಯಾದಾಗ ಮೂತ್ರನಾಳದ ಮೇಲೆ ಒತ್ತಡ ಬೀರುತ್ತದೆ. ಪರಿಣಾಮವಾಗಿ ಮೂತ್ರ ಸಂಪೂರ್ಣವಾಗಿ ಖಾಲಿಯಾಗದೆ ಉಳಿಯುತ್ತದೆ ಮತ್ತು ರಾತ್ರಿ ಪದೇ ಪದೇ ಬಾತ್ರೂಮ್ಗೆ ಹೋಗಬೇಕಾಗುತ್ತದೆ. ಮಹಿಳೆಯರಲ್ಲಿ ಈ ಸಮಸ್ಯೆ ಹಾರ್ಮೋನಲ್ ಅಸಮತೋಲನ, ಮೀನೋಪೌಸ್ ನಂತರದ ಬದಲಾವಣೆಗಳು ಅಥವಾ ಶ್ರೋಣಿ ಭಾಗದ ಮಾಂಸಪೇಶಿಗಳ ದುರ್ಬಲತೆಯಿಂದ ಉಂಟಾಗಬಹುದು. ಆದ್ದರಿಂದ ಈ ಜೀವನ ಶೈಲಿ ದೋಷಗಳನ್ನು ಸಮಯಕ್ಕೆ ಸರಿಯಾಗಿ ತಿದ್ದಿಕೊಳ್ಳದಿದ್ದರೆ ನ್ಯಾಕ್ಟೂರಿಯಾ ಒಂದು ಸಾಮಾನ್ಯ ತೊಂದರೆಯಿಂದ ಗಂಭೀರ ಆರೋಗ್ಯ ಸಮಸ್ಯೆಯಾಗಿ ರೂಪಾಂತರಗೊಳ್ಳುವ ಸಾಧ್ಯತೆ ಹೆಚ್ಚು. ನಾಲ್ಕನೆಯದಾಗಿ, ಅತಿಯಾದ ಪ್ರಮಾಣದಲ್ಲಿ ಚಹಾ, ಕಾಫಿ ಹಾಗೂ ಮದ್ಯ ಸೇವಿಸುವ ಅಭ್ಯಾಸವು ರಾತ್ರಿಯಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆಯ ಸಮಸ್ಯೆಯನ್ನು ಹೆಚ್ಚಿಸುವ ಪ್ರಮುಖ ಕಾರಣವಾಗಿದೆ. ಈ ಪಾನೀಯಗಳಲ್ಲಿ ಇರುವ ಕ್ಯಾಫಿನ್ ಮತ್ತು ಮದ್ಯವು ದೇಹದಲ್ಲಿ ಮೂತ್ರಾವರ್ಧಕ ಪರಿಣಾಮ ಉಂಟುಮಾಡುತ್ತದೆ. ಅಂದರೆ ಸಾಮಾನ್ಯಕ್ಕಿಂತ ಹೆಚ್ಚು ಮೂತ್ರ ಉತ್ಪತ್ತಿಯಾಗುವಂತೆ ಮಾಡುತ್ತದೆ. ವಿಶೇಷವಾಗಿ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಇಂತಹ ಪಾನೀಯಗಳನ್ನು ಸೇವಿಸಿದರೆ ಮೂತ್ರಾಶಯ ಹೆಚ್ಚು ಚುರುಕುಗೊಂಡು ಸ್ವಲ್ಪ ಪ್ರಮಾಣದ ಮೂತ್ರ ತುಂಬಿದರೂ ಕೂಡ ತಕ್ಷಣ ಹೊರಹಾಕಬೇಕೆಂಬ ಒತ್ತಡ ಉಂಟಾಗುತ್ತದೆ. ಇದರ ಪರಿಣಾಮವಾಗಿ ನಿದ್ರೆಯ ಮಧ್ಯೆ ಪದೇ ಪದೇ ಎದ್ದು ಬಾತ್ರೂಮಿಗೆ ಹೋಗಬೇಕಾಗುತ್ತದೆ ಮತ್ತು ನಿದ್ರೆಯ ಗುಣಮಟ್ಟ ಸಂಪೂರ್ಣವಾಗಿ ಹಾಳಾಗುತ್ತದೆ. ಇದಕ್ಕೆ ಜೊತೆಯಾಗಿ ಮಲಗುವ ಮೊದಲು ದೇಹಕ್ಕೆ ನೀರು ಬೇಕು ಎಂಬ ತಪ್ಪು ಕಲ್ಪನೆಯಿಂದ ಹೆಚ್ಚು ಪ್ರಮಾಣದಲ್ಲಿ ನೀರು ಅಥವಾ ಇತರ ದ್ರವಗಳನ್ನು ಕುಡಿಯುವುದು ಕೂಡ ಈ ಸಮಸ್ಯೆಗೆ ನೇರ ಆಹ್ವಾನ ನೀಡುವಂತಾಗುತ್ತದೆ. ಇಂತಹ ಅಭ್ಯಾಸಗಳಿಂದ ಮೂತ್ರಾಶಯಕ್ಕೆ ವಿಶ್ರಾಂತಿ ಸಿಗದೆ ರಾತ್ರಿ ಸಮಯದಲ್ಲಿಯೇ ನಿರಂತರ ಕೆಲಸ ಮಾಡಲು ಒತ್ತಡ ಬೀಳುತ್ತದೆ. ದೀರ್ಘಕಾಲ ಈ ರೀತಿಯ ಪದ್ಧತಿ ಮುಂದುವರೆದರೆ ನ್ಯಾಕ್ಟೂರಿಯಾ ಸಮಸ್ಯೆ ಗಂಭೀರವಾಗುತ್ತಾ ಹೋಗಿ ನಿದ್ರೆಯ ಕೊರತೆ, ದಣಿವು ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಆರೋಗ್ಯಕರ ನಿದ್ರೆಗೆ ಸಂಜೆಯ ಬಳಿಕ ಕ್ಯಾಫಿನ್ ಮತ್ತು ಮದ್ಯವನ್ನು ದೂರವಿಟ್ಟು ಮಲಗುವ ಕೆಲವು ಗಂಟೆಗಳ ಮೊದಲು ದ್ರವ ಸೇವನೆಯನ್ನು ನಿಯಂತ್ರಿಸುವುದು ಅತ್ಯಂತ ಅಗತ್ಯ. ಸ್ನೇಹಿತರೆ, ಇವಾಗ ರಾತ್ರಿಯಲ್ಲಿ ಪದೇ ಪದೇ ಬರುವ ಮೂತ್ರಕ್ಕೆ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಈ ಪದೇ ಪದೇ ಮೂತ್ರ ವಿಸರ್ಜನೆಯ ಸಮಸ್ಯೆಯನ್ನು ನಿಯಂತ್ರಿಸಲು ದ್ರವ ಮತ್ತು ಆಹಾರ ನಿಯಂತ್ರಣ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಸಂಜೆ 7 ಗಂಟೆಯ ನಂತರ ಹೆಚ್ಚು ಪ್ರಮಾಣದಲ್ಲಿ ನೀರು ಅಥವಾ ಯಾವುದೇ ರೀತಿಯ ದ್ರವಗಳನ್ನು ಸೇವಿಸುವುದನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು. ಏಕೆಂದರೆ ಇದರಿಂದ ರಾತ್ರಿ ಸಮಯದಲ್ಲಿ ಮೂತ್ರಾಶಯದ ಮೇಲೆ ಅನಗತ್ಯ ಒತ್ತಡ ಬೀಳುತ್ತದೆ. ಆದರೆ ಇದರಿಂದಾಗಿ ಹಗಲು ಸಮಯದಲ್ಲಿ ನೀರು ಕುಡಿಯುವುದನ್ನು ಕಡಿಮೆ ಮಾಡಬೇಕೆಂದು ಅರ್ಥವಲ್ಲ. ದಿನದ ವೇಳೆ ದೇಹಕ್ಕೆ ಅಗತ್ಯವಾದಷ್ಟು ಸಮರ್ಪಕ ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಕುಡಿಯುವುದು ಬಹಳ ಅಗತ್ಯ. ಇದರಿಂದ ಮೂತ್ರಪಥದ ಸೋಂಕುಗಳು ಮತ್ತು ನೀರಿಲ್ಲದ ಸಮಸ್ಯೆಗಳು ದೂರವಾಗುತ್ತವೆ. ಇದರ ಜೊತೆಗೆ ರಾತ್ರಿ ಸಮಯದಲ್ಲಿ ಭಾರೀ ಮಸಾಲೆಯುಕ್ತ ಹಾಗೂ ಅತಿಯಾದ ಎಣ್ಣೆಯ ಆಹಾರವನ್ನು ಸೇವಿಸುವುದರಿಂದ ದೂರವಿರಬೇಕು. ಇಂತಹ ಆಹಾರಗಳನ್ನು ಜೀರ್ಣಿಸಿಕೊಳ್ಳಲು ದೇಹಕ್ಕೆ ಹೆಚ್ಚು ಶ್ರಮ ಬೇಕಾಗುತ್ತದೆ ಮತ್ತು ಇದು ನಿದ್ರೆಯ ಗುಣಮಟ್ಟವನ್ನು ಹಾಳು ಮಾಡುತ್ತದೆ. ಪರಿಣಾಮವಾಗಿ ದೇಹದಲ್ಲಿ ದ್ರವ ಸಮತೋಲನ ಅಸ್ತವ್ಯಸ್ತವಾಗಿ ನ್ಯಾಕ್ಟೂರಿಯಾ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಬಹುದು. ಆದ್ದರಿಂದ ಯಾವಾಗಲೂ ಮಲಗುವ ಕನಿಷ್ಠ 2 ಗಂಟೆಗಳ ಮೊದಲು ಊಟವನ್ನು ಮುಗಿಸಿ ಹಗುರವಾದ ಹಾಗೂ ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಆಯ್ಕೆ ಮಾಡುವುದು ಉತ್ತಮ. ಈ ಸರಳ ನಿಯಮಗಳನ್ನು ಪಾಲಿಸಿದರೆ ರಾತ್ರಿ ಸಮಯದಲ್ಲಿ ಮೂತ್ರ ವಿಸರ್ಜನೆಗೆ ಪದೇ ಪದೇ ಎದ್ದು ಹೋಗುವ ಸಮಸ್ಯೆಯಲ್ಲಿ ಗಮನಾರ್ಹವಾದ ಸುಧಾರಣೆ ಕಂಡುಬರುತ್ತದೆ. ರಾತ್ರಿಯಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆಯ ಸಮಸ್ಯೆಯಿಂದ ಶಾಶ್ವತವಾಗಿ ಮುಕ್ತಿ ಪಡೆಯಲು ಆಯುರ್ವೇದವು ನೀಡುವ ಅಮೂಲ್ಯ ನೈಸರ್ಗಿಕ ಪರಿಹಾರಗಳು ಬಹಳ ಪರಿಣಾಮಕಾರಿಯಾಗಿವೆ. ಆಯುರ್ವೇದದಲ್ಲಿ ಶಿಲಾಜಿತ್, ಗೋಕಶುರ, ಪುನರ್ನವ ಮತ್ತು ಚಂದ್ರಪ್ರಭಾವಟಿ ಎಂಬ ಔಷಧಿಗಳನ್ನು ಮೂತ್ರಾಪಥ ಹಾಗೂ ಮೂತ್ರಾಶಯದ ಆರೋಗ್ಯವನ್ನು
ಸುಧಾರಿಸಲು ಶತಮಾನಗಳಿಂದ ಬಳಸಲಾಗುತ್ತಿದೆ. ಶಿಲಾಜಿತ್ ದೇಹದ ಕೋಶ ಮಟ್ಟದಲ್ಲಿ ಶಕ್ತಿ ತುಂಬಿ ಕಿಡ್ನಿ ಮತ್ತು ಮೂತ್ರಪಥದ ಕಾರ್ಯಕ್ಷಮತೆಯನ್ನು ಬಲಪಡಿಸುತ್ತದೆ. ಗೋಕಶುರವು ಮೂತ್ರಾಶಯದ ಮಾಂಸಪೇಶಿಗಳನ್ನು ದೃಢಗೊಳಿಸಿ ಪದೇ ಪದೇ ಮೂತ್ರ ವಿಸರ್ಜನೆಯ ಪ್ರವೃತ್ತಿಯನ್ನು ಕಡಿಮೆ ಮಾಡುವಲ್ಲಿ ಸಹಾಯಕವಾಗುತ್ತದೆ ಮತ್ತು ವಿಶೇಷವಾಗಿ ಪುರುಷರಲ್ಲಿ ಪ್ರೋಸ್ಟೇಟ್ ಆರೋಗ್ಯಕ್ಕೆ ಸಹ ಉಪಾಯಕಾರಿಯಾಗುತ್ತದೆ. ಪುನರ್ನವ ದೇಹದಲ್ಲಿ ಸಂಗ್ರಹವಾಗಿರುವ ಅತಿರಿಕ್ತ ದ್ರವವನ್ನು ಸಮತೋಲನದಿಂದ ಹೊರಹಾಕುವ ಮೂಲಕ ಕಿಡ್ನಿಯ ಕಾರ್ಯವನ್ನು ಉತ್ತಮಗೊಳಿಸುತ್ತದೆ ಹಾಗೂ ಮೂತ್ರಪಥದ ಉರಿತವನ್ನು ಕಡಿಮೆ ಮಾಡುತ್ತದೆ. ಚಂದ್ರ ಪ್ರಭಾವಟಿ ಒಂದು ಪ್ರಸಿದ್ಧ ಆಯುರ್ವೇದ ಸಂಯೋಜನೆಯಾಗಿದ್ದು ಮೂತ್ರಾಶಯದ ಶಕ್ತಿಯನ್ನು ಹೆಚ್ಚಿಸಿ ರಾತ್ರಿ ಬಹುಮೂತ್ರತೆ ಸಮಸ್ಯೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಆದರೆ ಈ ಎಲ್ಲ ಔಷಧಿಗಳು ನೈಸರ್ಗಿಕವಾಗಿದ್ದರೂ ಕೂಡ ಡಯಾಬಿಟಿಸ್, ರಕ್ತದೊತ್ತಡ ಅಥವಾ ಇತರ ದೀರ್ಘಕಾಲಿಕ ಕಾಯಿಲೆಗಳಿರುವವರು ಅಥವಾ ಈಗಾಗಲೇ ಯಾವುದೇ ಅಲೋಪತಿಕ್ ಔಷಧಿಗಳನ್ನು ಸೇವಿಸುತ್ತಿರುವವರು ಇವುಗಳನ್ನು ಬಳಸುವ ಮೊದಲು ಖಂಡಿತವಾಗಿಯೂ ಅನುಭವಿ ಆಯುರ್ವೇದ ವೈದ್ಯರ ಅಥವಾ ನೋಂದಾಯಿತ ವೈದ್ಯರ ಸಲಹೆ ಪಡೆಯುವುದು ಅತ್ಯಂತ ಅಗತ್ಯ. ಸರಿಯಾದ ಮಾರ್ಗದರ್ಶನದೊಂದಿಗೆ ಬಳಸಿದರೆ ಈ ಆಯುರ್ವೇದ ಪರಿಹಾರಗಳು ನ್ಯಾಕ್ಟುರಿಯಾ ಸಮಸ್ಯೆಗೆ ಸುರಕ್ಷಿತ ಮತ್ತು ಪರಿಣಾಮಕಾರಿ ಪರಿಹಾರವಾಗಬಹುದು. ಸ್ನೇಹಿತರೆ, ಕೊನೆಯದಾಗಿ ರಾತ್ರಿಯಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆಯ ಸಮಸ್ಯೆಯನ್ನು ನಿಯಂತ್ರಿಸಿ ದೇಹಕ್ಕೆ ಸಹಜ ಸಮತೋಲನವನ್ನು ಮರಳಿ ತರುವಲ್ಲಿ ವ್ಯಾಯಾಮ, ಯೋಗ ಮತ್ತು ಮಾನಸಿಕ ಶಾಂತಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ದಿನನಿತ್ಯ ನಿಯಮಿತವಾಗಿ ವ್ಯಾಯಾಮ ಮಾಡುವುದರಿಂದ ದೇಹದ ಒಳಾಂಗಗಳ ಕಾರ್ಯಕ್ಷಮತೆ ಉತ್ತಮವಾಗುತ್ತದೆ ಮತ್ತು ಕಿಡ್ನಿ ಹಾಗೂ ಮೂತ್ರಾಶಯದ ಮೇಲೆ ಇರುವ ಅನಗತ್ಯ ಒತ್ತಡ ಕಡಿಮೆ ಆಗುತ್ತದೆ. ದಿನಕ್ಕೆ ಕನಿಷ್ಠ 30 ನಿಮಿಷಗಳ ಕಾಲ ವೇಗವಾದ ನಡೆ ಅಥವಾ ಹಗುರವಾದ ಶಾರೀರಿಕ ಚಟುವಟಿಕೆ ಮಾಡುವುದು ದೇಹದಲ್ಲಿ ರಕ್ತ ಸಂಚಾರವನ್ನು ಸುಧಾರಿಸಿ ಮೂತ್ರಪಥದ ಆರೋಗ್ಯವನ್ನು ಬಲಪಡಿಸುತ್ತದೆ. ಇದರ ಜೊತೆಗೆ ಯೋಗಾಭ್ಯಾಸವು ನ್ಯಾಕ್ಟುರಿಯಾ ನಿಯಂತ್ರಣದಲ್ಲಿ ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ. ಸೂಕ್ತಬದ್ಧ ಕೋಣಾಸನ ಶ್ರೋಣಿ ಪ್ರದೇಶದ ಮಾಂಸಪೇಶಿಗಳನ್ನು ಸಡಿಲಗೊಳಿಸಿ ಅವುಗಳನ್ನು ಬಲಪಡಿಸುತ್ತದೆ. ಇದರಿಂದ ಮೂತ್ರಾಶಯದ ಸಂಗ್ರಹಣ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಬಾಲಾಸನ ಹೊಟ್ಟೆ ಮತ್ತು ಮೂತ್ರಾಶಯದ ಮೇಲೆ ಮೃದುವಾದ ಒತ್ತಡ ನೀಡುವ ಮೂಲಕ ಅವುಗಳನ್ನು ಶಾಂತಗೊಳಿಸಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ಆಗುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದಕ್ಕೆ ಜೊತೆಯಾಗಿ ಧ್ಯಾನ ಮತ್ತು ಆಳವಾದ ಉಸಿರಾಟ ವ್ಯಾಯಾಮಗಳು ಮನಸ್ಸಿನ ಅಶಾಂತಿ ಹಾಗೂ ಒತ್ತಡವನ್ನು ಕಡಿಮೆ ಮಾಡಿ ನರವ್ಯವಸ್ಥೆಯನ್ನು ಶಾಂತಗೊಳಿಸುತ್ತವೆ. ಮನಸ್ಸು ಶಾಂತವಾಗಿದ್ದಾಗ ದೇಹವು ಸಹಜವಾಗಿ ಸಮತೋಲನಕ್ಕೆ ಬರುತ್ತದೆ. ಪರಿಣಾಮವಾಗಿ ರಾತ್ರಿ ಸಮಯದಲ್ಲಿ ನಿದ್ರೆ ಸುಧಾರಿಸಿ ನ್ಯಾಕ್ಟುರಿಯಾ ಸಮಸ್ಯೆಯಲ್ಲಿ ಕ್ರಮೇಣ ಸ್ಪಷ್ಟವಾದ ಉತ್ತಮ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ. ನ್ಯಾಕ್ಟುರಿಯಾ ಅಥವಾ ಮೂತ್ರ ಸಂಬಂಧಿತ ಸಮಸ್ಯೆಗಳಿರುವ ಸಂದರ್ಭದಲ್ಲಿ ಕೆಲವು ಲಕ್ಷಣಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬಾರದು. ಮೂತ್ರದಲ್ಲಿ ರಕ್ತ ಕಾಣಿಸುವುದು, ಮೂತ್ರ ವಿಸರ್ಜನೆ ಮಾಡುವಾಗ ತೀವ್ರವಾದ ನೋವು ಅಥವಾ ಉರಿ ಅನುಭವವಾಗುವುದು, ದಿನಪೂರ್ತಿ ಕಡಿಮೆಯಾಗದ ನಿರಂತರ ದಣಿವು, ಅಸಹಜವಾದ ದುರ್ಬಲತೆ, ಮೂತ್ರವನ್ನು ತಡೆಯಲು ಅಥವಾ ಸಂಪೂರ್ಣವಾಗಿ ಖಾಲಿ ಮಾಡಲು ಕಷ್ಟವಾಗುವುದು. ಇಂತಹ ಲಕ್ಷಣಗಳು ಕಂಡುಬಂದರೆ ಕ್ಷಣ ಮಾತ್ರವೂ ವಿಳಂಬ ಮಾಡದೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸುವುದು ಅತ್ಯಂತ ಅಗತ್ಯ. ಇವು ಸಾಮಾನ್ಯ ಸೋಂಕು ಅಥವಾ ಸಣ್ಣ ತೊಂದರೆಯ ಲಕ್ಷಣಗಳಂತೆ ಕಾಣಬಹುದು, ಆದರೆ ಅನೇಕ ಸಂದರ್ಭಗಳಲ್ಲಿ ಇವು ಕಿಡ್ನಿ ಸಮಸ್ಯೆಗಳು, ಗಂಭೀರ ಮೂತ್ರಪಥದ ಸೋಂಕು, ಪ್ರೋಸ್ಟೇಟ್ ಸಂಬಂಧಿತ ಕಾಯಿಲೆಗಳು ಅಥವಾ ಇನ್ನಿತರ ಗಂಭೀರ ರೋಗಗಳ ಆರಂಭಿಕ ಸೂಚನೆಗಳಾಗಿರಬಹುದು. ಸ್ನೇಹಿತರೆ, ದೀರ್ಘಕಾಲ ಈ ಲಕ್ಷಣಗಳನ್ನು ನಿರ್ಲಕ್ಷಿಸಿ ಸಮಯ ಕಳೆಯುವುದರಿಂದ ಸಮಸ್ಯೆ ಮತ್ತಷ್ಟು ತೀವ್ರವಾಗಿ ಬೆಳೆಯುತ್ತಾ ಹೋಗಿ ಭವಿಷ್ಯದಲ್ಲಿ ಸಂಕೀರ್ಣ, ನೋವಿನ ಮತ್ತು ದುಬಾರಿ ಚಿಕಿತ್ಸೆಗೆ ಕಾರಣವಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಆದ್ದರಿಂದ ನಿಮ್ಮ ದೇಹ ನೀಡುವ ಈ ಎಚ್ಚರಿಕೆಯ ಸಂಕೇತಗಳನ್ನು ಲಘುವಾಗಿ ಪರಿಗಣಿಸದೆ ಸಮಯಕ್ಕೆ ಸರಿಯಾಗಿ ಪರೀಕ್ಷೆ ಮತ್ತು ವೈದ್ಯಕೀಯ ಸಲಹೆ ಪಡೆಯುವುದು ನಿಮ್ಮ ಆರೋಗ್ಯ ಮತ್ತು ಜೀವನದ ಗುಣಮಟ್ಟವನ್ನು ರಕ್ಷಿಸುವ ಅತ್ಯಂತ ಬುದ್ಧಿವಂತ ನಿರ್ಧಾರವಾಗಿರುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.